ನಮಸ್ಕಾರಗಳನ್ನು ಬಯಸ್ತೇನೆ. ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಾಲಚಂದ್ರಪ್ಪ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಇವತ್ತು ಒಂದು ಬೆಳಗಾವಿ ಜಿಲ್ಲೆ ಒಂದು ಹಾಲು ಒಕ್ಕೂಟದ ಒಂದು ಆಡಳಿತ ಮಂಡಳಿ ಒಂದು ಮೀಟಿಂಗ್ ಇರೋದ್ರಿಂದ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಅದು ಕೂಡ ನನ್ನ ಮುಖಾಂತರ ತಮ್ಮ ಸಮಾಜದ ಈ ಒಂದು ಸಂಘ ಹಾಗೂ ತಮ್ಮ ಸಮಾಜದ ಜೊತೆಗೆ ಯಾವತ್ತಿಗೂ ಕೂಡ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಗಟ್ಟಿಯಾಗಿ ಬೆನ್ನೆಲುಬಾಗಿರುತ್ತದೆ ಅನ್ನುವಂಥ ಒಂದು ಸಂದೇಶ ನನ್ನ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಶೆಟ್ಟರ್ ಸಾಹೇಬರು ಸಾಕಷ್ಟು ವಿಚಾರಗಳನ್ನು ಹೇಳಿದರು. ತಮ್ಮ ಒಂದು ಸಂಘದಿಂದ ಸಮಾಜಕ್ಕೆ ಹೇಗೆ ನಾವು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂತಹವರಾಗಿರ್ಬೋದು, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಮಾಡಬಹುದು ಅನ್ನುವಂತಹ ಒಂದು ವಿಚಾರವನ್ನು ನಾವು ಹೇಳಿದ್ರು. ಅದರ ಜೊತೆಗೆ ಯಾಕಂದ್ರೆ ಬಣ್ಣಜಿಗ ಒಂದು ಸಮಾಜದ ಬಗ್ಗೆ ನಾವು ಹೇಳಿದ್ರೆ ಯಾಕಂದ್ರೆ ತಮ್ಮದೇನು ಬಿಸ್ನೆಸ್ ಮೈಂಡ್ ಅದ, ಅದನ್ನು ಯಾರು ಕೂಡ ಸೋಲ್ಸಕ್ಕಾಗಂಗಿಲ್ಲ. ನಾವು ಭಾರತ ದೇಶದ ಹೆಂಗೆ ಮಾರವಾಡಿ ಅಂದ್ರೆ ಬಿಸ್ನೆಸ್ ಇದಂತ ಒಂದು ಕರ್ನಾಟಕದಲ್ಲಿ ಬಣ್ಣಜಿಗರ್ ಅಂತಂದ್ರೆ ಅದು ಬಿಸ್ನೆಸ್ ನಲ್ಲಿ ನಾವು ಒಂದು ಬಿಸ್ನೆಸ್ ಮೈಂಡ್ ಅಂತಂದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ನಾವು ಕೂಡ ಉದ್ಯೋಗ ರಂಗದಲ್ಲಿ ನೋಡ್ತಾ ಇರ್ತೀವಿ. ಯಾಕಂದ್ರೆ ಸಾಕಷ್ಟಲ್ಲಿ ನಮ್ಮ ಗೆಳೆಯರು ಕೂಡ ತಮ್ಮ ಸಮಾಜದಲ್ಲಿ ಭಾಳ ಜನ ಇದೆ. ಅವ್ರು ಹೇಳ್ತಾರೆ, ಸಾವುಕಾರ ನಮ್ಮ ಬಣ್ಣಜಿಗ ಸಮಾಜದ ಅಂಗಡಿಯನ್ನ ತಾವು ವ್ಯಾಪಾರದಲ್ಲಿ ಹಿಂದೋಗಿಸ್ಬೇಕಾದ್ರೆ ಇನ್ನೊಂದು ಬಣ್ಣಜಿಗ ಸಮಾಜದ ಅಂಗಡಿನ ಬೇಕು, ಬೇರೆದವ್ರ ಕೈಲಿ ಆಗುದಿಲ್ಲ ಅನ್ನೋಂಥ ಮಾತಾಡ್ತಾರೆ. ಅಂದ್ರೆ ಅಂತ ಒಂದು ಉದ್ಯೋಗ ರಂಗದಲ್ಲಾಗಿರ್ಬೋದು, ಬಿಸ್ನೆಸ್ ಅಲ್ಲಿ ನಾವು ಹೆಸರುವಾಸಿಯಾಗಿದ್ದೀವಿ. ಅದ್ರ ಜೊತೆಗೆ ಸಾಕಷ್ಟು ಕೂಡ ಈಗ ಇದ್ರೆ ಯಾಕೆ ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಎಲ್ಲ ರಂಗದಲ್ಲೂ ಕೂಡ ತಮ್ಮ ಸಮಾಜದ ಯುವಕರಾಗಿರ್ಬೋದು, ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇದ್ದಾರೆ. ಅದೇ ತರಹ ತಾವು ಕೂಡ ಈ ಒಂದು ಸಂಘದ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರೋತ್ಸಾಹ ನೀಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಬರುವಂತಹ ದಿನಮಾನದಲ್ಲಿ ಇನ್ನಷ್ಟು ಕೂಡ ಈ ಒಂದು ಕಾರ್ಯಕ್ರಮಗಳು ಮುಂದುವರಿಬೇಕು. ಅದರ ಜೊತೆಗೆ ಯಾಕಂದ್ರೆ ನಮ್ಮ ಸಮಾಜ ಯಾವತ್ತಿಗೂ ಕೂಡ ನಮ್ಮ ಕುಟುಂಬ ಜೊತೆ ಗಟ್ಟಿಯಾಗಿದೆ. ಯಾಕಂದ್ರೆ ತಮ್ಮೆಲ್ಲರ ಒಂದು ಶಕ್ತಿ, ತಮ್ಮೆಲ್ಲರ ಒಂದು ಪ್ರೀತಿ ಸದಾ ನಮ್ಮ ಕುಟುಂಬ ಮೇಲಿದೆ. ಇದೇ ತರಹ ಮುಂದೆನೂ ಕೂಡ ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಪ್ರೀತಿ ನಮ್ಮ ಕುಟುಂಬ ಮೇಲೆ ಇರಬೇಕಂತ ಹೇಳಿ ತಮ್ಮೆಲ್ಲ ವಿನಂತಿಯನ್ನು ಮಾಡ್ತಾ ನನಗೆ ಕಳೆದು ಎಲ್ಲ ನಮ್ಮ ಸಹೋದರ ಬಂಧುಗಳ ಜೊತೆ, ತಾಯಂದಿರ ಜೊತೆಗೆ ಒಂದು ಸುಂದರ ಕ್ಷಣ ಹಂಚ್ಕೊಳಕ್ ಕೊಟ್ಟಂತಹ ಎಲ್ಲ ಸಂಘಟಕರಿಗೆ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ.